ಚಾರ್ಜ್ ಶೀಟ್ ಸಲ್ಲಿಕೆಯ ಬಗ್ಗೆ ಮಾಹಿತಿಯನ್ನ ಕೇಳಿದ ದರ್ಶನ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆ, ಇದರ ಬಗ್ಗೆ ದರ್ಶನ್ ಮಾಹಿತಿಯನ್ನ ಕೇಳಿದ್ದಾರೆ ಜೈಲು ಸಿಬ್ಬಂದಿಯ ಬಳಿ. ಸಿಬ್ಬಂದಿ ಊಟ ಕೊಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ದೋಷಾರೋಪ ಪಟ್ಟಿಯ ಬಗ್ಗೆ ದರ್ಶನ್ ಕೇಳಿರೋದು. ಎಷ್ಟು ಸಾಕ್ಷಿ, ಏನ್ ಅಂಶ ಇದೆ, ಏನೇನ್ ಕಥೆ, ಇದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ಹಾಗೇನೆ ಪ್ರಮುಖವಾಗಿ ದರ್ಶನ್ಗೆ ಇದ್ದಿದ್ದಂತಹ ಟೆನ್ಷನ್ A2 ನಿಂದ A1 ಮಾಡ್ಬಿಡ್ತಾರಾ ಅನ್ನೋದು, ಅದರ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ಚಾರ್ಜ್ ಶೀಟ್ ಪುಟಗಳನ್ನ ಕೇಳಿ ದರ್ಶನ್ ದಂಗಾಗಿದ್ದಾರೆ. ಅಷ್ಟೊಂದು ಸಾಕ್ಷಿಗಳ ಅಂತ ಹೇಳಿ ಶಾಕ್ ಆಗಿದ್ದಾರೆ ದರ್ಶನ್ ಅನ್ನೋ ಮಾಹಿತಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3991 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ, ಇದರ ಬಗ್ಗೆ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿರುವಂತಹ ದರ್ಶನ್ ಕೂಡ ಶಾಕ್ ಆಗಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆಯಲ್ಲ, ಆ ಪುಟಗಳ ಸಂಖ್ಯೆಯನ್ನ ಕೇಳಿ ಅಷ್ಟೊಂದು ಸಾಕ್ಷಿಗಳಿದೆಯಾ, ಏನೇನು ಉಲ್ಲೇಖ ಆಗಿದೆ, ನನ್ನನ್ನೇನಾದ್ರೂ ಆರೋಪಿ 2 ಇಂದ ಆರೋಪಿ 1 ಮಾಡ್ಬಿಟ್ರಾ, ಇದೆಲ್ಲದರ ಬಗ್ಗೆಯೂ ಕೂಡ ಕುತೂಹಲದಿಂದಲೇ ಊಟ ಕೊಡೋದಕ್ಕೆ ಬಂದಂತಹ ಸಿಬ್ಬಂದಿಯ ಬಳಿ ಪ್ರಶ್ನಿಸಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿನಾಯಕ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಹಾಗೇನೆ ರಾಜಪ್ಪ ಕೂಡ ನಮ್ಮನ್ನ ಜಾಯಿನ್ ಆಗ್ತಾರೆ. ಮೊದಲಿಗೆ ವಿನಾಯಕ್ ಅವರಿಂದ ಮಾಹಿತಿಯನ್ನ ಪಡೆಯೋಣ. ವಿನಾಯಕ್, ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿರುವಂತಹ ನಟ ದರ್ಶನ್ ಟಿವಿ ಬೇಕು ಅಂತ ಕೇಳಿದ್ರು. ಯಾಕಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಸಾಕ್ಷ್ಯಗಳು ಇದೆ ಅನ್ನೋದನ್ನ ತಿಳ್ಕೊಳ್ಳೋಕೆ, ಚಾರ್ಜ್ ಶೀಟ್ ನಲ್ಲಿರುವಂತಹ ಮಾಹಿತಿಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಆದ್ರೆ ಇದೀಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಸಲ್ಲಿಕೆ ಆಗಿರುವಂತಹ ಚಾರ್ಜ್ ಶೀಟ್ ನಲ್ಲಿರುವ ಪುಟಗಳ ಸಂಖ್ಯೆಯನ್ನ ಕೇಳೇ ದಂಗಾಗಿದ್ದಾರೆ. ಏನೆಲ್ಲ ಆಯ್ತು ಅಂತ? ಖಂಡಿತ ಮಧುಶ್ರೀ, ಕಳೆದ 2 ದಿನಗಳಿಂದ ಕೂಡ ನಟ ದರ್ಶನ್ ಅವರು ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ ಈ ಚಾರ್ಜ್ ಶೀಟ್ ಸಲ್ಲಿಕೆ ವಿಚಾರವಾಗಿ ಮತ್ತು ಅದರಲ್ಲಿ ಕೂಡ A2 ಆರೋಪಿ ಇರತಕ್ಕಂಥ ನಟ ದರ್ಶನನ್ನ A1 ಮಾಡ್ತಾರೆ ಅನ್ನೋ ವಿಚಾರ ಕೂಡ ತಿಳಿದಂತೆ ಟಿವಿ ಬೇಕು ಅಂತ ಕೂಡ ಮನವಿಯನ್ನು ಮಾಡಿಕೊಂಡಿದ್ರು. ಹೀಗಾಗಿ ಜೈಲಾಧಿಕಾರಿ ಕೂಡ ಇಲ್ಲಿರ್ತಕ್ಕಂಥ ಉತ್ತರ ವಲಯದ ಬಂದಿಖಾನೆಯ DIG ಅವರ ಗಮನಕ್ಕೂ ಕೂಡ ತಂದಿದ್ರು ಮತ್ತು UTP ಕೈದಿ ಆಗಿರುವುದಾಗಿ ಅದರ ಫೆಸಿಲಿಟಿ ಕೂಡ ಅವೈಲೇಬಲ್ ಅಂತ ಕೂಡ ಹೇಳ್ತಿದ್ರು. ಆದರೆ ಸಡನ್ ಆಗಿ ಅದು ಯಾವುದಕ್ಕೂ ಕೂಡ ನಟ ದರ್ಶನ್ ಅವರಿಗೆ ಅದನ್ನ ಟಿವಿ ವ್ಯವಸ್ಥೆ ಮಾಡಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಆ ವಿಷಯದ ಬಗ್ಗೆ ಕೂಡ ತಿಳ್ಕೊಳ್ಳೋಕ್ಕೆ ಸಾಕಷ್ಟು ಪರದಾಟ ನಡೆಸ್ತಾ ಇದ್ರು. ಹೀಗಾಗಿ ಇಂದಿನ ಮಧ್ಯಾಹ್ನ ಊಟ ಕೊಡುವಂಥ ಸಿಬ್ಬಂದಿಗಳ ಬಳಿ ಕೇಸಿನ ವಿಚಾರವಾಗಿ ಯಾವ್ಯಾವ ಅಂಶಗಳು ಸಲ್ಲಿಕೆ ಆಗಿದ್ದಾವೆ ಮತ್ತು ಎಷ್ಟು ಪುಟದ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, ಯಾವ್ಯಾವ ಸಾಕ್ಷಿಗಳಿದ್ದಾವೆ, ನನ್ನನ್ನು A1 ಆರೋಪಿಯನ್ನು ಮಾಡಿದ್ದಾರನ್ನು ಕೂಡ ಸಾಕಷ್ಟು ಪ್ರಶ್ನೆಗಳನ್ನು ಮಾಡಿದ್ದಾರೆ. ಹೀಗಾಗಿ ಮಾಹಿತಿ ಕೊಟ್ಟಿರ್ತಕ್ಕಂಥ ಸಿಬ್ಬಂದಿಯು ಸುಮಾರು 392ಕ್ಕೂ ಹೆಚ್ಚು ಪುಟಗಳ ಒಂದು ಚಾರ್ಜ್ ಶೀಟ್ ಅಂದರೆ 3990ಕ್ಕೂ ಹೆಚ್ಚು ಪುಟಗಳು ಕೂಡ ಸಲ್ಲಿಕೆ ಆಗಿರುವಂಥದ್ದು. ಅದರಲ್ಲಿ ಕೂಡ 231ಕ್ಕೂ ಅಧಿಕ ಸಾಕ್ಷಿಗಳಿಗಾಗಲೇ ಕಲೆ ಹಾಕಿದ್ದಾರನ್ನು ಕೂಡ ಮಾಹಿತಿಯನ್ನು ಕೇಳಿ ನಟ ದರ್ಶನ್ ಅವರು ಸಂಪೂರ್ಣವಾಗಿ ದಂಗಾಗಿದ್ದಾರೆ. ಕೊಟ್ಟಿರೋ ಊಟವನ್ನು ಕೂಡ ಸೈಡ್ಗೆ ಇಟ್ಟು ಅದ್ರ ಬಗ್ಗೆ ಆತಂಕವನ್ನು ವ್ಯಕ್ತಪಡ್ತಾ ಇದ್ದಾರೆ. ಅಂದರೆ ಪ್ರಮುಖವಾಗಿ 231 ಸಾಕ್ಷಿಗಳು ಕಲೆ ಹಾಕಿದ್ರ ದೃಷ್ಟಿಯಿಂದ ಕೂಡ ಅಷ್ಟೊಂದು ಸಾಕ್ಷಿಗಳನ್ನು ಕಲೆ ಹಾಕಿದ್ರ. ಹಾಗಾದರೆ ಕೊಲೆಯ ಚಾರ್ಜ್ ಶೀಟ್ ವಿಚಾರದಲ್ಲಿ ನನ್ನ ಬಗ್ಗೆ ಏನು ಪ್ರಮುಖವಾಗಿರ್ತಕ್ಕಂಥ ಅಂಶ ಇದೆ ಅನ್ನೋ ಬಗ್ಗೆ ಕೂಡ ಸಾಕಷ್ಟು ಒಂದು ರೀತಿ ಆತಂಕ ರೀತಿಯ ಕಡೆ ಕೇಳ್ತಾ ಇರುವಂಥದ್ದು. ಹೀಗಾಗಿ ವಿಷಯವನ್ನು ತಿಳಿಯುತ್ತಿದ್ದಂತೆಯೇ ನಾನು ವಕೀಲರೊಂದಿಗೆ ಮಾತನಾಡಬೇಕು ಅನ್ನೋ ಕೂಡ ಫೋನಿನ ಬಗ್ಗೆ ಒಂದಿಟ್ಟು ಮಾಹಿತಿಯನ್ನು ಕೂಡ ಕೇಳ್ತಾ ಇದ್ದಾರೆ. ಫೋನ್ ಸಂಪರ್ಕ ಮಾಡಲಿಕ್ಕೋಸ್ಕರ ಅವಕಾಶವನ್ನು ಕೊಡಿ ಅನ್ನೋ ನಿಟ್ಟಿನಲ್ಲಿ ಕೂಡ ದರ್ಶನ್ ಅವರು ಕೇಳ್ತಾ ಇರುವಂಥದ್ದು. ಅಂದರೆ ವಕೀಲರೊಂದಿಗೆ ನೇರವಾಗಿ ಮಾತನಾಡಿದ್ರೆ ಆ ಚಾರ್ಜ್ ಶೀಟಲ್ಲಿ ಇರ್ತಕ್ಕಂಥ ಅಂಶಗಳು ಏನು ಮತ್ತು ಸಾಕ್ಷಿಗಳ ವಿಚಾರವಾಗಿ ಏನು ಅನ್ನೋ ಬಗ್ಗೆ ತಿಳ್ಕೊಂಡು ಮುಂದೆ ನಮಗೆ ಬೇಲ್ ಆಗುತ್ತಾ ಇಲ್ವಾ ಅಥವಾ ಬಳ್ಳಾರಿ ಜೈಲು ನನಗೆ ಫಿಕ್ಸ್ ಆಗುತ್ತಾ ಅನ್ನೋ ಕೂಡ ಸಾಕಷ್ಟು ಆತಂಕವನ್ನು ವ್ಯಕ್ತಪಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಪರಪ್ಪನ ಆಗ್ರಹದಲ್ಲಿ ಸಿಕ್ಕಿರ್ತಕ್ಕಂಥ VIP ಅಂದರೆ ರಾಜಾತಿಥ್ಯ ಬಳ್ಳಾರಿ ಸೆಂಟ್ರಲ್ನಲ್ಲಿ ಸಿಗೋದು ಅಷ್ಟಕ್ಕೆ ಸಾಧ್ಯ ಅಲ್ಲ, ಸಾಕಷ್ಟು ಕಷ್ಟ ಅನುಭವಿಸ್ತಾ ಇದ್ದಾರೆ ಮತ್ತು ಜೈಲಿನ ವಾಸ್ತವತೆಯನ್ನು ಕೂಡ ನಟ ದರ್ಶನ್ ಅವರು ಅನುಭವಿಸ್ತಾ ಇದ್ದಾರೆ. ಹೀಗಾಗಿ ಚಾರ್ಜ್ ಶೀಟ್ ಇವತ್ತು ಸಲ್ಲಿಕೆ ಆಗಿರೋದಾಗಿ ಅದರಲ್ಲೂ ಕೂಡ ಹೆಚ್ಚಿನ ಪುಟದಲ್ಲಿ ಎಂದು ಕೂಡ 3000ಕ್ಕೂ ಅಧಿಕ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋದು ಕೂಡ ಅದರಲ್ಲೂ ಕೂಡ 231 ಸಾಕ್ಷಿಗಳನ್ನು ಕಲೆ ಹಾಕಿರೋದಾಗಿ ಸಾಕಷ್ಟು ಆತಂಕ ವ್ಯಕ್ತಪಡ್ತಾ ಇದ್ದಾರೆ. ಈ ಕೇಸ್ ಯಾವ ರೀತಿ ಅವರಿಗೆ ಮುಳುವಾಗುತ್ತೆ ಅನ್ನೋದು ಕೂಡ ಸಾಕಷ್ಟು ಆತಂಕವನ್ನು ವ್ಯಕ್ತಪಡ್ತಾ ಇದ್ದಾರೆ. ಮಧ್ಯಾಹ್ನ ಅಂದ್ರೆ ಸಿಬ್ಬಂದಿಗಳು ಕೂಡ ಊಟವನ್ನು ಕೊಟ್ಟಿದ್ದಾರೆ. ಆ ಊಟವನ್ನು ಸೇವಿಸಿಕೊಡೋದನ್ನೇ ಒಂದು ರೀತಿ ಪರದಾಟವನ್ನು ನಡೆಸ್ತಾ ಇದೆ ಅಂತ ಹೇಳ್ಬೋದು ಮಧುಶ್ರೀ.